ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ಫಸ್ಟ್ ವಿಡಿಯೋ ನಿಮಗೆ ಬಂದು ತಲುಪುತ್ತೆ. ಫುಲ್ಲು ವಾರ್ಡ್ರೋಬ್ ಎಲ್ಲ ಮೆಸ್ಸಿ ಆಗಿತ್ತು, ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಂಗೆ ವಿಡಿಯೋ ಹಾಕೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಯಾವಾಗ್ಲೂ ಈ ಥರ ಫೋಲ್ಡ್ ಮಾಡೇ ಇಡೋದು. ಒಂದು ಬಟ್ಟೆ ಎತ್ಕೊಳಕ್ಕೆ ಹೋಗಿ ಇನ್ನೊಂದು ಬಟ್ಟೆ ಬೀಳತ್ತೆ, ಎಲ್ಲೋ ಹೋಗ್ಬೇಕಾಗತ್ತೆ ಬೇಗ. ಯಾವುದೇ ಎತ್ಕೊಳಕ್ಕೆ ಎಲ್ಲನೂ ಕಿತ್ತು ಎಲ್ಲ ಒದ್ರೆ ಹಾಕ್ಬಿಟ್ಟಿರ್ತೇವೆ. ಅದಕ್ಕೋಸ್ಕರನೇ ನಾನು ರಬ್ಬರ್ ಹಾಕ್ಕೊಂಡು ಫೋಲ್ಡ್ ಮಾಡೇ ಈ ಥರ ಇಟ್ಕೊಳ್ಳೋದು. ನನ್ನ ಬಟ್ಟೆ ಪ್ರತಿಯೊಂದನ್ನು ಹೀಗೆ ಇಡೋದು. ಆದರೆ ಸ್ಯಾರಿನೂ ಹೀಗೆ ಇಡ್ತೀನಿ ನಾನು, ಫೋಲ್ಡ್ ಮಾಡೇ. ಡೈಲಿ ವೇರ್ ಬಟ್ಟೆನ ನಾನು ವಾಪಸ್ ಬೀಳದೇ ಇರೋ ಥರ ಫೋಲ್ಡ್ ಮಾಡಿ ಹಾಕಿರ್ತೀನಿ. ವಿಡಿಯೋ ಹಾಕಿದ್ದೀನಿ, ನೀವು ನೋಡ್ಬೋದು. ಇದೇ ಥರನೇ ಇಟ್ಕೊಳ್ಳೋದು ನಾನು. ಪಾಪು ಬಟ್ಟೆ ಮಾತ್ರ ನಾರ್ಮಲಾಗಿ ಮಡ್ಚುತ್ತೀನಿ. ನಾನು ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನೀವೆಲ್ಲರೂ ಹೀಗೆ ಸಪೋರ್ಟ್ ಮಾಡಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಫೈನಲ್ ಆಗಿ ಆ ಬಟ್ಟೆ ಎಲ್ಲ ಫೋಲ್ಡ್ ಮಾಡಾಯಿತು. ಈಗ ಒಂದು ಟಾಪು ನಾನು ಡೈಲಿ ವೇರ್ ಹಾಕ್ಕೊಳ್ಳೋದು ಹೇಗೆ ಫೋಲ್ಡ್ ಮಾಡ್ತೀನಿ ಅನ್ನೋದನ್ನು ನೀವೇ ನೋಡಿ. ಒಂದು ಬಟ್ಟೆ ಎತ್ಕೊಳಕ್ಕೆ ಹೋಗಿ ಇನ್ನೊಂದು ಬಟ್ಟೆ ಬಿದ್ದೋಗ್ಬಿಡುತ್ತೆ. ಅದರಿಂದ ನಾನು ಈ ಥರ ಫೋಲ್ಡ್ ಮಾಡ್ತೀನಿ. ಅಲ್ಲಿ ನನ್ನ ಮಗ ಅಂತೂ ಫುಲ್ ತೊಂದರೆ ಕೊಡ್ತಾ ಇದ್ದಾನೆ. ನಾನು ಈ ಥರ ಫೋಲ್ಡ್ ಮಾಡ್ಕೊಳ್ಳೋದು. ಹಿಂಗೆ ಮಾಡೋದ್ರಿಂದ ನಾವು ಇನ್ನೊಂದು ಬಟ್ಟೆ ಎತ್ಕೋಬೇಕಾದ್ರೂ ಕೂಡ ಈ ಬಟ್ಟೆ ಬಿದ್ರೂ ಅದು ಹಂಗೆ ಇರುತ್ತೆ, ಏನೂ ಎಲ್ಲ ಇದಾಗ್ಬಿಡೋದಿಲ್ಲ. ಸೊ ಅದರಿಂದ ನಾನು ಡೈಲಿ ವೇರ್ ಬಟ್ಟೆನೆಲ್ಲ ಇದೇ ಥರನೇ ಫೋಲ್ಡ್ ಮಾಡ್ಕೊಳ್ಳೋದು. ನೀವು ಟ್ರೈ ಮಾಡಿ. ಯಾವಾಗೂ ಬಟ್ಟೆಗಳು ತೆಗಿತಾ ಇದ್ದಾಗೆಲ್ಲ ಎಲ್ಲ ಮೆಸ್ಸಿ ಆಗ್ತಿರತ್ತೆ. ಅದಕ್ಕೋಸ್ಕರನೇ ಈ ಥರ ಫೋಲ್ಡ್ ಮಾಡಿ ಇಟ್ಕೊಬಿಟ್ರೆ ನೀಟಾಗೂ ಇರುತ್ತೆ. ನಾವು ಎಲ್ಲೇ ಹೋಗೋದಿದ್ರೂ ಜಸ್ಟ್ ಅದೊಂದು ಬಟ್ಟೆ ಎತ್ಕೊಂಡು ಹಾಕ್ಕೊಂಡು ಹೋಗ್ಬೋದು. ಮನೆ ಹತ್ರ ಹಾಕೊಳ್ಳೋದಿದ್ರೂ ಡೈಲಿ ವೇರ್ ಬಟ್ಟೆನೂ ಇದೇ ಥರನೇ ಇಟ್ಕೋಬೋದು. ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಯಾರಾದರೂ. ನಂಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಅದರಿಂದ ಸ್ವಲ್ಪ ಮಾತಾಡೋಕ್ಕಾಗ್ತಿಲ್ಲ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದು ಕುಕ್ಕಿಂಗ್ ಕೂಡ ಹಾಕ್ತೀನಿ, ಸಪೋರ್ಟ್ ಮಾಡಿ. ನನ್ನ ಮಗ ಅಲ್ಲಿ ಫುಲ್ ತೊಂದರೆ ಕೊಡ್ತಾ ಇದ್ದಾನೆ ಏನೇನೋ ಕೇಳಿಕೊಂಡು. ನಾನು ನೋಡಿ ಫೈನಲಾಗಿ ಈ ಥರ ಕ್ಲಾತ್ ಫೋಲ್ಡ್ ಮಾಡೋದು. ಈ ಥರ ಮಾಡಿಕೊಂಡ್ರೆ ಬೇರೆ ಬಟ್ಟೆ ಎತ್ಕೋಬೇಕಾದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ. ನೋಡಿ, ಫೈನಲಾಗಿ ಈಗ ಕಾಣಿಸ್ತಿದೆ. ಫೈನಲಾಗಿ ವಾರ್ಡ್ರೋಬ್ ಕ್ಲೀನ್ ಆಯಿತು. ನೋಡಿ, ಈ ಥರ ಇದೆ ಫೈನಲಾಗಿ. ನನ್ನ ಮಗನ ಬಟ್ಟೆಗಳು ನಾನು ಇದೇ ಥರ ಫೋಲ್ಡ್ ಮಾಡಿರೋದು. ಸ್ಯಾರಿಗಳು ಸದ್ಯಕ್ಕೆ ಇಷ್ಟೇ ನಾನು ತೊಗೊಂಡು ಬಂದಿರೋದು. ಎಲ್ಲ ಊರಲ್ಲಿದೆ, ನಾನು ಹೋಗೋಕ್ಕಾಗಿಲ್ಲ. ನಾವು ಇವಾಗ ಶಿಫ್ಟ್ ಆಗಿರೋದ್ರಿಂದ ಇಷ್ಟನ್ನು ತಗೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ತಗೊಂಡು ಬಂದು ಫೋಲ್ಡ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.